ಯಾವ ದನಕ್ಕೋಸ ನೀರಿಟ್ಟು ಬರ ಯಾವ ಬಕೆಟ್ ತುಂಬಿಟ್ಟೆ ನೋಡು ರಮ್ಮೆ. ದನಕ್ಕೆ ನೀರು ಕುಡ್ಸ ಬನ್ನಿ ಯಾವೇ. ಹೌದನೇ ಅವು ಬೇಷ್ ಆತ್ ಬಿಡು. ಮತ್ತು ನೀರ್ಲಿಕ್ಕೆ ನಾ ಎದ್ದು ಹೋಗ್ಬೇಕಾಕಿತ್ತು. ಯಾಕೆ ಕಾಲಿಗೆ ಅಂತ ನುಸಕತ್ತಾವ ರಮ್ಮೆ. ನಾನು ಇವತ್ತು ಒಂದೀಟ್ರೆ ಆರಾಮ್ ತೊಗೊತೀನಿ ಅವ. ನೀನು ಮೊದ್ಲ ಮೊನ್ನೆ ಡಾಕ್ಟರ್ ಕಡೆ ತೋರ್ಸಕ್ಕೆ ಹೋದಾಗ ಏನಂದ್ರೆ ಅವರು ಹೆಚ್ಚು ಬಾರಿದ್ದದು ಏನು ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ, ಒಂಚೂರು ಆರಾಮಾಗುತ್ತೆ ನಾನು ಇಲ್ಲ ಹೊಲಕ್ಕೆ ಹೋಗೋದು ಬಿಡುವ ಅಂತಂದ್ರೆ ಬಿಡುವಲ್ಲ ನೀನು. ಸತಿ ಬೇಡ ಅಂತ ಹೇಳಿಲ್ಲ, ಆದರೂ ಹೊಕ್ಕಿ ನೀನೇ ಹೊಲಕ್ಕೆ. ಅಲ್ಲಿ ಮತ್ತು ಹಿಂಗೆ ಕಾಲು ಏಕ ಮಡ್ಸ್ಕೊಂಡು ಕುಂದ್ರಬೇಕಲ್ಲ ಹೊಲದಾಗ. ಕೆಲಸ ಆಕವು ಎಳೆದು ಕುಂದ್ರದು ಅದು ಮತ್ತೆ ಊಟ ಬಾರ್ ಬಿದ್ದಂಗಾಗಿ ನೋವು ಆಕತ್ತದು ಕಾಲು. ಇರ್ವಲ್ದಾಕ್ ಬಿಡು. ನಿಮ್ಮ ಅಕ್ಕಗೆ ನೀಲ ಹೇಳ್ಬೇಡ, ಮತ್ತೊಟ ಹೆದರ್ಕೊಂಡಂಗೆ ಮಾಡ್ತಾಳಕಿ. ಏನು ಹೇಳಕ್ಕೆ ಹೋಗ್ಬೇಡ. ಅವಾಗ ಆರಾಮದಾಣ ಅಂದ್ರೆ ಹ್ಞೂ ಅಂತೇಳಿ. ಏನು ಯಾಕೆ ಫೋನ್ ಹಚ್ಚಿಲ್ಲ ನೋಡು ನಿನ್ನೆ. ನಾನು ಹಚ್ಚಿಸ್ಕೋಬೇಕಂದೆ ನಿನ್ನ ಕಡೆ ಫೋನ್. ನಾನು ಆಗ ಕೆಲಸಗದಲ್ದ ಮರ್ತಾ ಬಿಟ್ಟೆ. ಇವಾಗ ಹಿಂದಾಗಡೆ ಒಟ್ಟು ಫೋನ್ ಹಚ್ಕೊಡು. ಅವರು ಈಗ ಹೊರಗದಲ್ದಾಗ ಇರ್ತಾರ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಹಚ್ಕೊಡು, ಮಾತಾಡ್ತೇನೆ. ಹ್ಞೂ ಬೇ ಫೋನ್ ಹಚ್ಕೊಡ್ತೇನೆ ತೋ ಹಂಗಾರೆ. ಅಡುಗೆ ಏನು ಮಾಡಲಿ? ಇಲ್ಲಿ ಬಿಡವ ನಿಂದು ಏನರ ಕೆಲಸ ಇದ್ರೆ ಏನರ ಕೆಲಸ ಅದು ಮಾಡ್ಕೊ. ಏನರ ಹುಡುಗರಿಗೆ ಹೇಳುವುದು ಏನರ ಬರೀತಿರ್ತಿ. ಏನರ ಇದ್ರೆ ನಿನ್ನ ಕೆಲಸ ನೀ ಮಾಡ್ಕೊ ಹೋಗು. ಏನು ಹಂಗೆ ಅಡಿಗೆ ನಾ ಮಾಡ್ತೀನಿ ತಗೋ. ಏಟು ಅಡಿಗೆ ಬೇ ಚೊಂಗೆ ಮಾಡಿಬಿಡ್ತೇನೆ ತಗೋ. ಹಿಟ್ಟನ್ನ ಅದಿಟ್ಟು ಮತ್ತು ಬಾದಿನ ಆತು. ಚೊಂಗೆನೂ ತಿಂದಿಲ್ಲ ಏನಿಲ್ಲ, ಮೊನ್ನೆ ಮಾಡಿದ್ದ ಚೊಂಗೆ ಮಾಡಿ ಅನ್ನ ಸಾರದ ಮಾಡ್ತೀನಿ ತಗೋ. ನಾನು ಒಂದಿಟ್ಟು ಮಕ್ಕೋ ಹೋಗಿ ಕಾಲು ನುಸ್ತಂತಿ. ಕಾಲಿಂದ ಮಲ ಮೈತ್ನೋ ಅದನ್ನ ಹಚ್ಕೊಂಡು ಮಕ್ಕೋ ಹೋಗಿ ಒಂದಿಟ್ಟು. ಇರ್ಲಿ ಬಿಡ. ಅಡುಗೆ ಏಟಂತ ಒಬ್ಬಕ್ಕೆ ಮಾಡ್ತಿ. ಮುಂಚೆನೇ ಅಷ್ಟದ್ದು ನಿನಗೆ ಬಿದ್ದದ ಕೆಲಸ. ನಾ ಅಡುಗೆ ಅದು ಮಾಡ್ತೀನಿ ಹೋಗುವ. ನಿಂದು ಏನು ಕೆಲಸ ಇದ್ರೆ ಮಾಡ್ಕೊ ಹೋಗು. ಹೋಗ್ಬೇ. ಏನು ಕೆಲಸ ಭಾಳ ಅಲ್ಲ ಏನಲ್ಲ. ಏನು ಅಡಿಗೆರ ಏನು ಭಾಳ ಅನ್ನಕ್ಕೆ ನಾನು ಎಲ್ಲ ಮಾಡ್ತೀನಿ. ಒಂದಿಟ್ಟು ಹೋಗಿ. ನೀನು ಕಾಲು ಕಡೆ ಗಮನ ಕೊಡಬೇ. ನೀ ಕಾಲು ಕಡೆ ಹಿಂಗೆ ನಿರ್ಲಕ್ಷ್ಯ ಮಾಡಿದೆ ಅಂದ್ರೆ ಮತ್ತೊಟ್ಟು ತ್ರಾಸ ಆಕವು. ಏಟ್ ನೋವು ಏಟ್ ಬಿಡ ಇವ. ಏನು ನೋಡು ಒಂದಿಟ್ಟು ಹಂಗೆ ಕುಂತ್ನೇವ ಹಾಗೆ ಏಕ ನೋವು ಬಂದ್ಬಿಡ್ತು ನೋಡೋದು ಕಾಲಿಗೆ. ನನಗೆ ಬರಾಕೊಂದೇವ ನಮ್ದು ಇಷ್ಟು ಕಾಲು ನೋವು ಆಗ್ಬೇಕಲ್ಲ. ಮತ್ತೆ ಏನರ ಒಂದು ಬರಾಕೊಂದೇವ ನೋಡಿ ಹೆಂಗಾರ ಒಟ್ಟು ಬಂದ್ಬಿಡ್ತಾವೆ ಕಾಲು ನೋವು. ಹೊಸದಾಗಿ ನಮ್ಮ ಕತೆಗಳನ್ನು ಯಾರಾದರೂ ನೋಡಕತ್ತಿದ್ರೆ ಇವ್ರು ಯಾರು ಅಂತಂದು ನಿಮಗೆ ಅನ್ನಿಸ್ಬೋದ್ರಿ. ನಾವು ನೀಲಾ ಅದ ಅಲ್ರಿ, ಕಮಲಕ್ಕರ ನೆಗೆಂದಿ ನೀಲಾ ಅವ್ರ ತಂಗಿರಿ. ನಾನು ರಮ್ಯಾ ಅಂತ ಹೇಳಿ. ಇವರು ನಮ್ಮ ಅವ್ವಾರ್ರಿ. ದಯವಿಟ್ಟು ನಮ್ಮ ಕತೆಗಳನ್ನು ನೋಡ್ತಾ ಇರ್ತೀರಿ. ಬಹಳ ಖುಷಿ ಆಕತಿ. ಒಳ್ಳೆ ಕಮೆಂಟ್ಗಳನ್ನು ಹಾಕ್ತೀರಿ. ದಯವಿಟ್ಟು ಫ್ರೆಂಡ್ಸ ಸಬ್ಸ್ಕ್ರೈಬ್ ಆಗೋದು ಇನ್ನೂ ಯಾರಾದರೂ ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಆಗೋದು ಮರ್ಯಾಕೆ ಹೋಗ್ಬೇಡ್ರಿ. ನಿಂಗಪ್ಪಾಜಿ ಬಂದು ಹೊಲಕ್ಕೆ ಬುತ್ತಿ ಒಯ್ದು ನಾನಿಲ್ಲ. ಹ್ಞೂ ಅಕ್ಕ ಬಂದು ಒಯ್ದು ನಾಳಕ್ಕ. ದೌಡ ಒಂದು ಹೊಲಕ್ಕೆ ಹೋದ್ರಿ ಇವತ್ತು. ಲೇಟಾಗಿ ದಿನ ಹೋಗುವಂಗೆ 10 ಗಂಟೆಗೆ ಹೋಗ್ಕಾರ ಬಿಡ ಅಂತ ನಾವು ಮಾಡಿದ್ವಿ. ದೌಡ ಹೋದ್ರೆ ಮತ್ತು ಹಿಂದೆ ಕೊಟ್ಟು ಕಳಿಸ್ರಿ ಹಂಗಾರ ಬುತ್ತಿ ಎಲ್ಲ ತಯಾರಾತಂದ್ರೆ ಅಂದ್ರಕ್ಕ ಇವ್ರು ಹಾತ್ ಬಿಡ್ರಿ ಹಂಗಾರ ಅಂತಂದು ಅವ್ರು ಹೋದ್ರಕ್ಕ. ಎಲ್ಲ ನಾಷ್ಟ ರೊಟ್ಟಿ ಮತ್ತು ಅನ್ನ ಸಾರು ಎಲ್ಲ ಚಪಲ್ಲೆ ಎಲ್ಲ ಕಟ್ಟೆ ಕಷ್ಟೈತೆ ಅಕ್ಕ. ಎಲ್ಲ ಹೊಂದ್ಕಿ ಮಾಡಿಟ್ಟು ಹೋಗಿದ್ನೆಲ್ಲ ಕಟ್ಟಿಡ ಅಂತ ಹೇಳಿ. ಮತ್ತೆ ಯಾವ ಬರ್ತಾರೆ ಏನಂತ ಹೇಳಿ ಆಯ್ತು ಬಿಡೋ ಒಯ್ದ್ರ ಅಂಕಾರ. ನಾವು ನಾಳಿದ್ದು ಹೋಗ್ಬೇಕೇವ. ಏನು ಕಳೆಯೋದು ಬಂದಟ್ಟು ನೋಡ್ಬೇಕು ಹೊಲ್ದಾಗ. ಹಂಗೆ ಮತ್ತು ಮನ್ಯಾಗ ಕುಂತ್ರ ಕೆಲಸ ಆಗೋದಿಲ್ಲ. ನಾಳಿದ್ದು ಹೋಗ್ಬಿಡೋಣ ಅಂತ ನಡೀನಿಲ್ಲ. ಅದಕ್ಕೆ ಈ ಮನ್ನ ತಮಾಸಿ ಒಂದು ಮತ್ತು ಎತ್ತದ ಮಾಡ್ಬೇಕಲ್ಲಕ್ಕ. ಅದಕ್ಕೆ ಮನ್ನತ್ ನಮಾಸಿ ಮುಗಿಸಿ ಅಮಾಸಿ ದಿನ ಎಲ್ಲಿ ಹೋಗೋದಾಕತ್ತಕ್ಕ. ಕೆಲಸನ ಭಾಳ ಆಕತಿ. ಮಾರನೇ ದಿನದಿಂದ ಹೋಗೋಣ ಅಂತ ಅಕ್ಕ. ನಾಷ್ಟ ಮಾಡೋಣ ಅಂತ ತಗೋ ಹಂಗಾರೆ. ಏನು ಮಾಡಾಕತ್ತೀರಿ ಕಮಲಕ್ಕರೆ? ಯಾರವ ಸರೋಜ? ಬಾ ಸರೋಜ ತಗೊಂಡ್ರು ಬಾವ. ಇಲ್ಲ ಅನಿಲ್ಲ ಅಕ್ಕ, ನಾನು ಆಚೆ ಕಡೆ ಮನೆಗೆ ಹೊಂಟಿದ್ದೆ. ಆ ವಾರನ ಬೆಟ್ಟಾಗಿ ಬಂದ್ರಾತ ಅಂತ ಹೇಳಿ ಅಲ್ಲಿ ಹೊಂಟಿದ್ದೇನೆ. ಕುಂದ್ರ ಹೋಗಿ ಅಂತ. ಕುಂದ್ರ ಹೋಗಿ ಅಂತ. ಹುಡುಗಿನ ಕರ್ಕೊಂಡು ಹೋಗ್ಬೇಕಿಲ್ಲ? ಆಡಾಕತ್ತಿದ್ಲ ರೀ ಮಂಜುನ್ ಜೊತೆ ಆಟ ಆಡಾಕತ್ತಿದ್ಲ ಬಗಲ್ದಾಗ. ಇನ್ನೆಲ್ಲಿ ಮತ್ತೆ ಕರೆದ್ರೆ ಬರಲಿಲ್ಲ. ಸುಮ್ಮನೆ ಮತ್ತೆ ಅಲ್ಲಿ ಕುಂದ್ರಿಸ್ಕೊಡುದಿಲ್ಲ ಏನಿಲ್ರಿ. ಹಾಗಾಗಿ ಹೋಗಿ ಬಂದ್ರಾತಂತೆ ಹೊಂಟಿದ್ದೆ ನಾನು. ಅನ್ನ ಇನ್ನೂ ಹೊಲಕ್ಕೆ ಹೋಗಿಲ್ರಿ, ಅದಾರಂತ ಮನ್ಯಾಗ. ಬೆಟ್ಟಾಗಿ ಬಂದ್ರಾತಂತೇಳಿ ಹೊಂಟಿದ್ದೆ. ಸುಮ್ಮನಾಗ ಅವ ನಿಮ್ಮ ಮೊಯ್ನಿ ಮಂಜುಳ ಏನು ಸುಮ್ಮನಾಕರಿ. ಮನೆಗೆ ಹೋಗಿದ್ನೆ ಕಮಲಕ್ಕ. ಮಲ್ಕೊಂಡಿದ್ಲ ರೀ. ಒದ್ರಿದೆ ಓನು ಅನ್ಲಿಲ್ಲ ಏನಿಲ್ಲ, ಮಿಸ್ಗಲೇ ಇಲ್ಲ. ಮತ್ತು ನಮ್ಮ ಅವನ ಜೊತೆ ಅಷ್ಟ ಮಾತಾಡಿ ಹೊಳೆ ಬಂದಿದ್ದೆ ನಾನು. ಅಣ್ಣನು ಹೊಲ್ದಾಗ ಲೇಟಾಗಿ ಬಂದ್ರಿ. ಅದಕ್ಕೆ ಸುಮ್ಮನೆ ನಮ್ಮಿಂದ ಯಾಕ್ರಿ ಅವ್ರಿಗೆ ತೊಂದ್ರೆ ಬರೋದು. 4 ದಿನ ನಾವು ಬಂದು ಮತ್ತೆ ಇವ್ರಿಗೆ ಯಾಕೆ ಕಿರಿಕಿರಿ ಮಾಡಿ ಹೋಗ್ಬೇಕು. ಮತ್ತು ಅನಗಾಲ ಹೆಸರು ಈಕೆ ಬಂದ್ಲೆ ಹಿಂಗಾತ್ ನೋಡು, ಹಿಂಗೆ ಈಕೆ ಬಂದಿದ್ದಕ್ಕೆ ಜಗಳ ಆತು ನೋಡು ಅನ್ನಿಸ್ಕೊಳ್ದಾರ ಯಾಕ್ರಿ. ಅದಕ್ಕೆ ನಮ್ಮ ಅಣ್ಣಗೆ ಬೆಟ್ಟಾಗಿ ಹೇಳಿದ್ರಾತಂತಂದ್ರೆ ಏನು ಒಟ್ಟು ಹೊಲಕ್ಕೆ ಹೋಗ್ಬಿಡ್ತಾನೆ. ನಮ್ಮ ಅಣ್ಣ ಬೆಟ್ಟಿನ ಆಗಂಗಿಲ್ಲ. ಅದ್ರ ಸಂಬಂಧ ಹೋಗಿ ಬಂದ್ರಾತಂತಂದು ಹೊಂಟಿದ್ದೆ ರೀ. ನಾನು ಮನ್ಯಾಗ ಅದಾನಂತ್ರಿ ನಮ್ಮ ಅಣ್ಣ. ಏನು ಹೊಲಕ್ಕೆ ಹೊಕ್ಕನ ಬಿಡ್ತಾನೆ ಗೊತ್ತಿಲ್ಲ. ಇನ್ನು ಲೇಟಾಗಿ ಹೊಕ್ಕನಂತ್ರಿ ಒಮ್ಮೊಮ್ಮೆ. ಅದಕ್ಕೆ ಹೋಗಿ ಬಂದ್ರಾತಂತೇಳಿ ಹೊಂಟಿದ್ದೆ ರೀ. ನೋಡ್ವಾ ನೀವು ಸಣ್ಣಾರು ಏನು ಕೆಂದ ಅಂತೇಳಿ ಮನ್ಸಿಗೆ ಹಚ್ಕೊಂಡು ಅದನ್ನ ಇದು ಮಾಡಕ್ಕೆ ಹೋಗ್ಬೇಡ. ಏನು ಆಕಿ ಪಾಪ ಗಿರ್ಜಾವ ಆಕಿ ನಂಗೆಲ್ಲ ಏನಿಲ್ಲ ಜಗ್ ಹಚ್ಕೊಂತ 2 ಗಂಟೆ ಐತಿ. ಮಲ್ಲಪ್ಪಣ್ಣ ಆತು ಗಿರ್ಜಾವ ಆತು ಭಾಳ ಚಲೋ ಅದಾರ ಅವ್ರು. ಅವ್ರನ್ನ ಕಾಯ್ಕೊಂಡು ಹೋಗುವ ಮುಂದೆ. ನಿಮ್ಮ ತವ್ರ ಮನೆ ಬೇಕಲ್ವಾ? ಏನು ಹಂಗೆ ಎಲ್ಲರ ಜೊತೆ ಕೊಸ್ಕೊಳಕ್ಕೆ ಬರೋದಿಲ್ಲ. ಏನು ಆಕಿ ಮಂಜುಳ ಒಂದಂದ್ರು ಏನು ತಪ್ಪಿಕೊಳಕ್ಕೆ ಹೋಗ್ಬೇಡವ. ಏನು ಹಂಗೆ ಟೈಮ್ ನೋಡುವ ಅದು ಹೌದಿಲ್ಲ. ಯಾರೇನು ಅನ್ಬೇಕಂತಂದಿರಂಗಿಲ್ಲ. ಏನು ಹಂಗೆ ನೋಡು. ಏನು ತಾವು ತಿಳುವಳಿಕೆರಾಗಿ ಹಿಂಗೆ ಮಾತಾಡೋದು ತಪ್ಪಾಕತ್ತೆ. ಯಾಕೆ ಒಂದು ಏನರ ಮನಸ್ಸಿಲ್ಲ ಅಂದ್ರೂ ಈಗ ಗಂಟೆ ಅಂತ ಜಗಾಡ್ಯಾರ ಅವ್ರು. ಏನಾರ ಅಂದ್ರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡವ ನೀನು. ಎಲ್ಲರ ಮನ್ಯಾಗ ಇರೋದ ಸರೋಜ. ಯಾರಿಗೂ ಬಿಡುಗಡೆ ಇಲ್ಲ. ಜಗಳ ತಕರಾರು ಇರುವ ಎಲ್ಲರ ಮನ್ಯಾಗ. ಏನು ತಲೆ ಕೆಡ್ಸಕ್ಕೆ ಹೋಗ್ಬೇಡ. ಹೋಗಿ ಚಂದಾಗ ಮಾತಾಡು. ಆಕಿ ಮಂಜುಳನ ಜೊತೆನೂ ಮಾತಾಡಿ ಬಾ. ಮತ್ತು ನಿಮ್ಮ ಅವ್ರ ಜೊತೆ ನಿಮ್ಮ ಅಣ್ಣರ ಜೊತೆ ಅಷ್ಟೇ ಮಾತಾಡಿ ಬರಕ್ಕೆ ಹೋಗ್ಬೇಡ. ಮತ್ತು ನೋಡವ ನನಗೆಲ್ಲ ಮಾತು ಉಳಿತಾವೆ ನೋಡು. ಅವ್ರ ನನ್ನ ಮಾತಾಡ್ಸೋದ್ರೆ ನಮಗೆ ಮಾತಾಡ್ಸ್ಲಿಲ್ಲ ಅನಿಸ್ತತೆ. ಅದು ಹಿಂಗೆ ಇದನ್ನ ಏನಾಯ್ತು ನೋಡಂಗೆ ಮಾಡಕ್ಕೆ ಹೋಗ್ಬೇಡಣ್ಣ. ಇನ್ನು ಆಗಿತ್ತು ಮತ್ತು ಏನು ಹಂಗೆ ಇದೆ ಅಂತಂದು ಹೇಳಿ ಸುಮ್ಮನೆ ಮಾತಾಡಿ ಬೆಟ್ಟಾಗಿ ಬಾ.
ನಿಮ್ಮ ಅಣ್ಣಾರಿಗೆ ಹೇಳ್ಬಿಡು ಏನ ಹಿಂಗೆ ನೀನು ಮತ್ತು ನಾ ಇನ್ನೊಮ್ಮೆ ತವ್ರ ಮನೆಗೆ ಬರ್ಬೇಕಂದ್ರಪ್ಪ ನೀನು ಹಿಂಗೆ ವೈನಿಯರ್ ಜೊತೆ ಜಗಳ ಆಡೋದು ಮಕ ಕಟ್ಕೋದು ಮಾಡಕ್ಕೆ ಹೋಗ್ಬೇಡಪ್ಪ. ಚಂದ ನೀವು ನಕ್ಕೊಂತ ಇಬ್ರು ಗಂಡ ಐತಿ ನನಗೆ ಮನೆ ಕರೀರಿ ಬರ್ತೇನೆ ನಾನು ನಕ್ಕೊಂತ ಇರ್ಬೇಕು. ಮತ್ತು ನಾವು ಕೇಳ್ತಿರ್ತೇನೆ ಮತ್ತು ನೀವು ಇಬ್ಬರು ಜಗಳ ಆಡಿದ್ರೆ ನಾ ಬರೋದಿಲ್ಲ. ಮತ್ತು ನಾನು ಜಗಳಕ್ಕೆ ನಾನು ಕಾರಣ ಅಂತಂದ ಮತ್ತು ಅಪವಾದ ಹೊತ್ಕೊಂಡು ಹೋಗಕ್ಕೆ ನನಗೆ ಇಷ್ಟ ಇಲ್ಲಪ್ಪ. ನೀವಿಬ್ರು ಗಂಡ ಐತಿ ಚಂದಾಗಿರ್ರಿ, ನಾ ಹೋಗೋದು ಬರೋದು ಮಾಡ್ತೀನಿ ಅಂತ ಹೇಳ ಸರೋಜ ನೀನು. ಅಂದ್ರೆ ಅವ್ರು ಚಂದಾಗಿರ್ತಾರ, ಏನು ಒಟ್ಟು ಮನಸ್ತಾಪನೂ ಕಡಿಮೆ ಅನಿಸುತ್ತೆ ಹೌದೇನಿಲ್ಲ. ಮತ್ತು ನಾವು ಮಾತಾಡಿದ್ರೆ ಏನಾರ ತಪ್ಪೈತಂತಂದ್ರೆ ಏನು ಮನಸ್ಸಿಗೆ ಮತ್ತು ಏನು ಹಚ್ಕೊಳಕ್ಕೆ ಹೋಗ್ಬೇಡವ. ಮತ್ತು ನಾವು ಹೇಳುವಷ್ಟೇ ತಿಳುವಳಿಕೆ ಏನೇ ಮತ್ತು ತಪ್ಪಿದ್ರೆ ಏನು ಮನಸ್ಸಿಗೆ ಹಚ್ಕೊಬೇಡವ. ಅದ್ರಿ ಕಮಲಕ್ಕರ ಏನು ತಾಯಿಗಳು ಬುದ್ಧಿ ಹೇಳಕ್ಕಿಲ್ಲ, ಅಷ್ಟು ಚಂದ ಬುದ್ಧಿ ಹೇಳ್ತೀರಿ. ನಾವು ಯಾಕೆ ಹಂಗೆ ತಪ್ಪಿಕೊಳಕ್ಕೆ ಹೋಗ್ರಿ. ನೀವು ಹೇಳಿದ್ದು ಕರೆನೇ ಐತ್ರಿ ಕಮಲಕ್ಕರ. ನಾನು ಹಿಂಗೆ ಹೇಳೇ ಬರ್ತೀನಿ ರೀ ನಮ್ಮ ಅಣ್ಣಗೆ. ನೀವು ಹಿಂಗೆ ಹೇಳಿದ್ದು ನನಗೂ ಒಳ್ಳೇದು ಬಿಡ್ರಿ. ನನಗೂ ಹೊತ್ತು ಮಾತಾಡೋಕೆ ಒಟ್ಟು ಮನಸ್ಸಿಗೆ ಸಮಾಧಾನ ಅನ್ನಿಸ್ತು, ಒಟ್ಟು ಧೈರ್ಯ ಬಂದಂಗೆ ಆತು. ಹೇಳ್ತೀನಿ ರೀ ನೀವು ಹೆಂಗಂದ್ರಿ ಹಂಗೆ ಹೇಳ್ತೇನೆ ನಮ್ಮ ಅಣ್ಣಗೆ ಹೋಗಿ. ಜೀವನದಾಗ ಏನೈತವ ಇವು ಹಂಗೆ ಏನು ಸಂಬಂಧ ಅನ್ನೋದು ನಾವು ಕಳ್ಕೊಂಡ್ಬಿಟ್ವಿ ಅಂದ್ರೆ ಸಂಬಂಧಕ್ಕೆ ಬೆಲೆನೇ ಇಲ್ಲ. ಏನರ ಒಂದು ಅಂದಿಲ್ಲ ಅಂತಂದು ನಾವು ಹೋದ್ರೆ ಸಂಬಂಧಕ್ಕೆ ಬೆಲೆ ಅನ್ನೋದು ಬರ್ತೈತವ. ಇದು ಏನು ಹಂಗೆ ನೋಡು ಹುಟ್ಟುತ್ತಾ ಅಣ್ಣ ತಮ್ಮಂದಿಗಳು ಬೆಳಿತಾ ದಾಯಾದಿಗಳು ಅಂತಂದು ಸುಳ್ಳು ಐತನ ಗಾದೆ ಮತ್ತು ಹೌದನಿಲ್ಲ. ಏನು ಐತೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ. ಅವರು ಅಣ್ಣ ತಮ್ಮ ಅಂತ ಚಂದ ಇದ್ರೆ ಏನು ನೋಡಿ ಹಂಗೆ ಒಟ್ಟು ಏನು ಅದಕ್ಕೆ ಬಂತ ಏನು ಆಕಿಗೆ ಜಗ್ಗ ಬೇಸರ ಮಾಡ್ಕೊತ ಗಿರ್ಜಾವ್ ಪಾಪ ಏನು ನಮ್ಗೆ ಕೊಡೋದು ಬೇಡ ತೊಗೊಳೋದು ಬೇಡ ಕಬ್ಲಕ್ಕ ಅಂತ ಚಂದ ಅಣ್ಣ ತಮ್ಮ ಇದ್ರೆ ಬೇಕಕ್ಕಾರ ಅಣ್ಣ ತಮ್ಮರು ಏನು ಇವ್ರು ಹಿಂಗೆ ಮಾಡಿದ್ರೆ ಹೆಂಗೆ ನಿಮ್ಮ ಮನ್ಯಾಗ ಹೋದಾರವ ಅಂತ ಜಗ್ಗ ನೆನೆಸ್ತಾಳಾಕಿ. ಏನು ನೋಡಿ ಹಂಗೆ ಒಟ್ಟು ಏನು ನಿಮ್ಮ ಅವ್ವಾರು ಒಟ್ಟು ಬುದ್ಧಿ ಹೇಳಿದ್ರಾಕತ್ತೆ ಅವರು ಏನು ಹಂಗೆ ಒಟ್ಟು ಒಂದ ಕಡೆ ಒಲವು ತೋರಿಸ್ತಾರ. ಮಕ್ಕಳು ಅಂದ್ರೆ ಎಲ್ಲರಿಗೂ ಅಷ್ಟೇ ಅಲ್ವಾ. ನಿಮ್ಮ ಮನ್ಯಾಗ ಇರಾರನ್ನ ಎಲ್ಲರೂ ನೋಡಿ ಎಷ್ಟು ಕಲಿಬೇಕ್ರಿ ಕಮಲಕ್ಕರ. ಎಷ್ಟು ಅಕ್ಕ ತಂಗಿ ನೀವು ಒಗ್ಗಟ್ಟದಿರಿ. ಏನು ಮನಸ್ತಾಪ ಯಾರ ಮನೆ ಬರಂಗಿಲ್ಲ ಹೇಳ್ರಿ, ಎಲ್ಲರ ಮನ್ಯಾಗ ಬರ್ತಿರ್ತಾವು. ಹೊತ್ತು ಹೊಂಟ್ರೆ ನಿಮ್ಮ ಅಕ್ಕ ನೋಡ್ತಾಳ್ರಿ ಮಂಜುಳ ವೈನಿ ಇಲ್ಲೇ ಇದ್ರಾಗ ಕಲಿತ್ರ ಬೇಕಾದಂಗೆ ಕಲಿದಿರ್ತತಿ. ಹಿಂಗೆ ಯಾವ ಮಾಡ್ಕೊತ ಹೋದ್ರೆ ಹೆಂಗ್ರಿ ಇವ್ರು. ಮತ್ತು ನನ್ನ ಮುಗಿಲ್ ನನ್ನ ಸೊಂಡಿಲ್ಲ ನಾನು ನೀರು ಕುಡಿತೇನಂದ್ರೆ ಹೆಂಗ್ರಿ ಹೌದಿಲ್ರಿ. ಎಲ್ಲರೂ ಬೇಕಾಕ್ಕಾರ್ರಿ, ಊರಣ್ಣರು ಬೇಕು, ಮನೆಯನ್ನಾರು ಬೇಕು, ಹೆಣ್ಣು ಮಕ್ಕಳು ಬೇಕು, ನೆಗೆನ್ಯಾರು ಬೇಕು, ಎಲ್ಲರೂ ಬೇಕ್ರಿ. ಇವ್ರು ಹಿಂಗೆ ಮಾಡ್ಕೊತ ಹೋದ್ರೆ ಹೆಂಗ್ರಿ. ನಮಗೆ ತಾವು ಬುದ್ಧಿವಾದ ಹೇಳ್ಬೇಕು ಅಂತಂದ್ರೆ ತಾವ ಹಿಂಗೆ ಮಾಡ್ಕೊತ ಹೋದ್ರೆ ಹೆಂಗಂತ್ರಿ ಇವ್ರು. ತಿಳುವಳಿಕೆ ಕಮ್ಮಿ ಐತವ ಆಕಿಗೆ ಮಂಜೊಳಗ. ಒಟ್ಟು ಏನು ನೀನು ಅದನ್ನೇನು ಮನಸ್ಸಿಗೆ ಇದನ್ನ ಮಾಡ್ಕೊಳಕ್ಕೆ ಹೋಗ್ಬೇಡ. ಆಕೆ ಹಂಗೆ ಒಟ್ಟು ಮೊದ್ಲು ನೀವು ಏನೋ ಅನ್ನವ ನೀನು ನಿಮ್ಮ ಅವ್ವಾರು ಒಟ್ಟು ಬುದ್ಧಿ ಹೇಳ್ಕೊಂತ ಎರಡು ಕಡೆ ಇತ್ತಾಗ ಗಿರ್ಜಾ ಅವ್ರ ಮನೆಗೆ ಹೋಗೋದು ಎಲ್ಲರೂ ಒಂದು ಕಡೆ ಇರಲಿ ತಮ್ಗೆ ಎಲ್ಲಿ ಬೇಕಲ್ಲಿ. ಅವ್ರ ಮನೆಗೂ ಹೋಗ್ಬೇಕು ಅಂತ ಬರ್ಬೇಕಿತ್ತು, ಇವ್ರ ಮನೆಗೂ ಇರ್ಕೊಂತ ಹೋಗ್ಕೊಂತ ಇದ್ದಿದ್ರೆ ಬಂಗಾರ ಅಂತ ಮೊಮ್ಮಗದ ನಮ್ಮ ಅವ್ರ ಸಿಟ್ಟು ಬರೋದಿಲ್ಲ. ಈಗ ಅವ ಮಂಜು ನೋಡಿದ್ರೆ ನಮ್ಗೆ ಜೀವ ಮರ ಅಂತೈತಿ. ಮತ್ತೆ ಹೆಂಗೆ ಮುಂದೆ ಹಾಸೋದ್ರೂ ಮೊಮ್ಮಗನ ಮಾತಾಡ್ಸೋದಲ್ಲ. ಮತ್ತೆ ಗಿರ್ಜಾ ಕೆಟ್ಟ ಅನ್ಸೋದಲ್ವ ಮತ್ತೆ ಅನ್ನಿಸ್ತದ್ರಿ. ಎಷ್ಟು ನಮ್ಮ ಅವ್ಗೆ ಹೇಳ್ತೇನೆ ರೀ ಕಮಲಕ್ಕರ ನಾನು. ನಮ್ಮ ಅವ್ಗೇನು ಬುದ್ಧಿ ಬರೋಲ್ರಿ, ಮುದಿಕೆ ಆದ್ಲೆ ಬುದ್ಧಿ ಬರೋಲ್ರಿ ಆಕಿಗೆ. ಏನು ಮಾಡೋದು ನೋಡ್ರಿ. ಹೋಗಿ ಬಾ ಮತ್ತು ನಿನಗೂ ಹೊತ್ತಕತಿ ಹೋಗಿ ಬಾ. ಮತ್ತು ನಾವು ಹಂಗೆ ಕುಂತೇವಿ. ಮತ್ತು ನಿಮ್ಮ ಅಣ್ಣಾರು ಹೊಲಕ್ಕೆ ಹೋಗಿದಾರ. ಹೋಗಿ ಬಾ ಬೇಟ ಬಾರ್ವಾ. ಬಾ ಇಲ್ಲೇ ಸರೋಜ ಚಾದ ಕುಡಿದು ಹೋಗಿ ಅಂತವಾ. ಇಲ್ಲ ಅಕ್ಕ ಹೋಗಿ ಬರ್ತೇನೆ ತಡಿಯ. ಮತ್ತು ಅಣ್ಣಾರು ಹೊಲಕ್ಕೆ ಹೋಗಿದಾರ. ಹೋಗಿ ಬಾರ್ವಾ ಹೋಗಿ ಬೇಟ ಬಾ ಹೋಗಿ. ಅಮಾಸಿಗೆ ಬದ್ನಿಕಾಯಿ ಒಂದು ತರಿಸ್ಬೇಕನಿಲ್ಲ. ಮನೇನು ಎರಡಾದ ಬದ್ನಿಕಾಯಿ ಸಾಲೋದಿಲ್ಲ. ಒಂದು ಅರ್ಧ kg ಬದ್ನಿಕಾಯಿ ತರಿಸಿದ್ರೆ ಮತ್ತು ಹೊಲಕ್ಕೆ ಅದು ಕಟ್ಟಾಕದು ಬೇಕಾಕತಿ. ಮತ್ತು ಮನ್ಯಾಗ ಮಂದಿ ಭಾಳ ಹಾಕಿವ ನಾವು. ಬರೋ ಮುಂದೆ ನಿಮ್ಮ ಮಾವು ಹೇಳಕಶೇನಿ ತೊಂಬ ಅಂತೇಳಿ ಏನು ಮರಿತಾರ ತರ್ತಾರೆ. ಕೇಳ್ತಡೇಕ ಸಂಜೆ ಮುಂದೆ ಇವ್ರು ಫೋನ್ ಹಚ್ಚಿ ಕೇಳ್ತೀನಿ ಅಕ್ಕ. ಇವ್ರಿಗೆ ಆತು ಒಟ್ಟು ಬರೋ ಮುಂದೆ ಇಬ್ರು ಕೂಡ ಬರ್ತಾರಲ್ಲ ಹೇಳ್ತೀನಿ ತೊಕ ಇವ್ರಿಗೆ ತೊಗೊಂಬ ಅಂತೇಳಿ. ಮಾಮಾರಿಗೆ ಮರೀದಿಲ್ಲಕ್ಕ ಅವ್ರು ಹೇಳಿದಂದ್ರೆ ತೊಗೊಂಬರ್ತಾರ. ಅವ್ರು ನೆನಪಿಟ್ಕೊಂಡು ತರ್ತಾರಕ್ಕ. ಬರೋ ಮುಂದೆ ಕಾಯಿ ಒಂದು ತರಿಸ್ಬೇಕಕ್ಕ, ಜಿಬ್ರು ಕಾಯಿ ತರಿಸ್ಬೇಕು. ನೈವ ನೆನಪ ಇಲ್ಲಿ ನೋಡಿ ಕಾಯ್ದೊಂದು ನೀಲ ಯಾರ ಕಡೆ ತರಿಸ್ಬೇಕು ಅದನ್ನ ಒಂದು ಹೇಳ್ಬಿಡ. ಸಂಜೆ ಮುಂದೆ ಬರೋ ಮುಂದೆ ಅಣ್ಣಾರಿಗೆ ತೊಂಬ ಅಂತೇಳಿ ಹೂವು ಅದು ತೊಂಬ ಅಂತ ಹೇಳ್ಬೇಕು, ಬಿಚ್ಚು ತೊಂಬ ಅಂತ ಹೇಳ್ಬೇಕು, ಇದನ್ನು ಅರಲ್ ಒಂದು ತೊಂಬ ಅಂತ ಹೇಳ್ಬೇಕು. ಇವ ಇದನ್ನು ಬಸವಣ್ಣನ ಮಾಡಕ್ಕೆ ಅಕ್ಕ ಹೇಳ್ತೀನಿ ತಡಿವತ್ತಲ್ಲ ಹೇಕಶ ನಾನು ಬರೋ ಮುಂದೆ ತೊಂಬ ಅಂತೇಳಿ ಅವರು ಮಾರಕ್ಕೆ ಹತ್ತಿರ್ತಾರೆ. ತೊಂಬಂದು ಬಿಡ್ತೇನೆ ತಗೋ ಎಡ್ಯಾತ್ತ ದೋಣಿ ಅಂತಾರಕ್ಕ ಇವ್ರು. ಇವ್ರು ಮನ್ಯಾಗ ಮಾಡ್ತಾರೆ. ಇಲ್ಲಿ ಯಾರು ಮ್ಯಾಗ ನೋಡ್ಯಾಗ ಅವ್ರು ಗಣಪತಿ ಮಾಡ್ತಾರಲ್ಲ ಅವರು ಇದನ್ನು ಬಸವಣ್ಣನ ದೋಣಿ ಎಲ್ಲ ಮಾಡಿ ಮಾರ್ತಾರೆ. ಅವರು 30 ರೂಪಾಯಿಗೆ ಜೊತೆ ಹಿಂಗೇನೋ ಮಾರ್ತತಿ ಹುಡುಗ ಮಾಡ್ತತಿ ಅವ್ರ ಮನ್ಯಾಗ. ಕೇಳಕ್ಕೆ ಕಳಿಸ್ಬೇಕು ನೋಡಿ ಮಾಡ್ಯಾರ ಏನು ಮಾಡ್ಯಾರ. ಇನ್ನು ನಾವು ಗುದ್ದಾಡ್ಬೇಕು ಮುಂಜಾನೆ ಎದ್ದು ಅವ್ರೆಲ್ಲಿ ಕುಂದಿರ್ಬೇಕು ಎತ್ತದನ್ನು ಮಾಡಕ್ಕೆ ನಾವು ಗುದ್ದಾಡ್ಬೇಕು ನೋಡುವ. ಇನ್ನು ನೋಡೋಣ ತಡಿ ಗಿರ್ಜಾವನ್ನ ನೋಡ್ಬಾ ಅಂತ ಹೇಳ್ತೀನಿ ಸರ್. ಏನೋ ಒಂದು ಕಳ್ಸೋನ್ ತಡಿಗೆ. ಅವರು ಏನು ತೊಂಬರ್ತಾರೆ ಇನ್ನು ಮನ್ಯಾಗ ಬಸವಣ್ಣ ಮಾಡ್ತಾರೆ ನೋಡೋಣ ಅಂತ. ಅರ್ಲಿ ತಮ್ಮಂದ್ರೆ ಮಾಡೋಣ ಬಿಡೇವ. ಏನು ಎಡ್ಯಾತ್ತು ಒಂದು ದೋಣಿ ಹೋದಲ್ಲಿ ಮಾಡೋದೇನು ಲೇಟ್ ಅಲ್ಲ ಏನಲ್ಲ ಹೌದಿಲ್ಲ. ಮಾಡೋಣ ಬಿಡಾಕ ನಾವ ಇಲ್ಲೇ ತಮ್ಮಂದ್ರೆ ಹಂಗಾತ ತರ್ಲಿಕ್ಕಂದ್ರೆ ಬಡ ಹೋಗಿ ನೀಯರ ಆತ ನಾನು ಅರ್ಧ ಹೋಗಿರಿ ನಾವು ಕರ್ಕೊಂಡು ಗಿರ್ಜಾವ ತೊಗೊಂತಾರೆ. ಗಿರ್ಜಾವ ಕರದು ಊರಿಗೆ ಇಷ್ಟು ತೊಗೊಂಬಂದ್ರೆ ಆತ ಸಂಜೆ ಮಾಡಿ ಹೌದಿಲ್ಲ. ನೋಡೋಣ ತಡಿ ಸಂಜೆ ಮುಂದೆ ಆತಂದ್ರೆ ಹಂಗಾತ ತರ್ಲಿಕ್ಕಂದ್ರೆ ಹೋಗಿ ತರ್ಬೇಕು. ಮತ್ತು ನಾ ಮುಂಜಾನೆ ಅನಿಸ್ತಿಗೆ ಮತ್ತೆಲ್ಲರೂ ಬಸವಣ್ಣ ಪೂಜೆ ಮಾಡೋವರ ಎಲ್ಲರೂ ಒಯ್ದ ಬಿಟ್ಟಿರ್ತಾರೆ. ನೌಕರಿಗೆ ಹೋಗುವಾರು ಶಾಲೆಗೆ ಅದಕ್ಕೆ ಹೋಗಿರ್ತಾರಲ್ಲ ಮತ್ತೆ ಹೇಳಾಕದು ಟೀಚರ್ಗಳು ಅದು. ಮತ್ತು ಪಾಪ ಅವ್ರಿಗೆಲ್ಲ ಮನೆ ಹಾಕೊಂಡ್ರದು ಇದಾಕತಿ ನೌಕರಿ ದಸ್ತ್ರ ಮತ್ತು ತರಿಸಿ ಪೂಜೆ ಮಾಡಿ ಹೋಗ್ಬಿಡೋರು ಅವ್ರು ಮುಂಜಾನೆ ಎದ್ದು ಹೌದಿಲ್ಲ. ಹ್ಞೂ ಅಕ್ಕ ಅದು ಬಾರೇ ಗಿರ್ಜಾವ ಮನೆಗೆ ಹೋದ್ಲಲ್ಲ ಸರೋಜ ಬೆಟ್ಟ ಹೋದ್ಲು ಎಷ್ಟೊತ್ತನ ಕುಂತಿದ್ಲಿಲ್ಲೇ. ಹೌದನ ಕಮಲಕ್ಕ ಚಲೋ ಆತ್ ಬಿಡು. ನಿಮ್ಮ ಮನೆಗೆ ಹೋಗ್ಬೇಕಂತಾಳ ಆಕೆಗೂ ಹಂಗೆ ನೋಡಿ ಏನು ಹುಡುಗಿ ಕಾಡ್ತತಿ ಬಿಟ್ಟು ಬರಾಕೊಲ್ದು
ಅಲ್ಲಿ ಹೊಕ್ಕಿನಂದ್ಲ ಅದಕ್ಕೆ ಹೋಗ್ಬಾ ಅಂತಂದೆ. ಮಾವಾರ ಹೊಲಕ್ಕೆ ಹೋಗಿಲ್ಲ ಇನ್ನೂ ಅದಾರಂತ ಬೆಟ್ಟ ಬರ್ತಾನಂದ್ಲ, ಹೋಗ್ವಾ ಬೆಟ್ಟ ಬಾ ಹೋಗಂತ ಕಶೇನಿ. ನಾನು ಮಾತಾಡ್ ಕಶೇನ್ವಾ, ಏನು ಮನಸ್ಸಿಗೆ ತಿಳ್ಕೊಳಕ್ ಹೋಗ್ಬೇಡ, ಕಿರೋದ ಹಂಗದ ನಿಮ್ಮ ಮನಿ, ಏನೇ ತಲೆ ಕಟ್ಸ್ಕೊಬೇಡ, ಮಾತಾಡಿ ಬಾ ಅಂತ ಏನೇನು ಮಾಡ್ತೈತೆ ಹುಡುಗಿ. ಪಾಪ ಅದು ಒಂಥರ ಮನಸ್ಸಿಂದ ಐತಿ, ಸಮಾಧಾನ ಅದಾಳ, ಏನ್ರ ಅಂದ್ಕೊಟ್ಲೇನು ಹೊಳ್ಳೆ ಅನ್ನೋದಿಲ್ಲ, ಮನಸ್ಸಿನಾಗ ಇಟ್ಕೊಂಡು ಕುಂತು ಬಿಡ್ತಾ. ಈಗ ಹಂಗಿರ್ಬಾರ್ದು ಬಿಡ ಕಮ್ಲಕ್ಕ, ಉಂಡ್ ಕೈ ಕುಂಡಿ ಕೊಡ್ಸ್ಕೊಂಡು ಎದ್ರಾನ ಈ ಜೀವನ. ಏನ್ರ ನಾವು ಅವ್ರು ಹಂಗಂದ್ರೆ ಇವ್ರು ಹಿಂಗಂದ್ರೆ ಅಂತ ಮನಸ್ಸಿಗೆ ತುಂಬ್ಕೊಂತಾರ, ಮನುಷ್ಯಾಗ ಕೊರಗೋದಿಲ್ಲ ಮನಸ್ಸಿಗೆ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಾಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಕ್ಕೆ ಹೋಗ್ಬೇಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ, ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಕತೆಗಳಿಗೆ ಹೈಪ್ ಅಂತ ಆಪ್ಷನ್ ಐತೆ, ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ಫ್ರೆಂಡ್ಸ್. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ. ನಿನ್ನೆ ಎಲ್ಲರೂ ನನ್ನ ಆರೋಗ್ಯದ ಕಡೆ ಗಮನ ಕೊಡ್ರಿ ಕಮಲಕ್ಕರ ಅಂತಂದು ಕಮೆಂಟ್ಸ್ ಹಾಕಿದ್ರಿ, ಭಾಳ ಖುಷಿ ಆಯ್ತು ರೀ. ನಿಮ್ಮ ಕಮೆಂಟ್ಗಳನ್ನು ನೋಡಿರಿ, ಬಹಳ ಖುಷಿ ಆಯ್ತು ರೀ. ಅದ್ರಾಗ ಹಾಂಗೆ ಸ್ವಲ್ಪ ಕುತ್ಕೊಂಡು ಕತೆಗಳನ್ನು ಮಾಡಿ ಹಾಕ್ತೀನಿ ರೀ. ನೀವು ನಮ್ಮ ಕತೆಗಳನ್ನು ಮಿಸ್ ಮಾಡ್ತಿರಲ್ರಿ, ಹಾಗಾಗಿ ಕತೆಗಳು ಸ್ವಲ್ಪ ಲೇಟ್ ಆದರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಬಟ್ ಕತೆ ದಿನಕ್ಕೆ ಒಂದರ ನಾನು ಕಾಲು ಕಡಿಮೆ ಆಗುತ್ತನ್ನಾರ ಹಾಕ್ತೀನಿ ರೀ. ನೋಡಿರಿ ಎಲ್ಲರೂ ಕತೆ ನೋಡಿ ಸಪೋರ್ಟ್ ಮಾಡಿರಿ.